ಓಂ ಓಂ ನಮೋ ನಾರಾಯಣಾಯ ಓಂ. ಇದು ನಾರಾಯಣ ಅಷ್ಟಾಕ್ಷರ ಮಂತ್ರದ ಸ್ವರೂಪ. ಅದರ ಧ್ಯಾನ ಹೇಗೆ ಮಾಡಬೇಕು, ಅಂಗನ್ಯಾಸ ಕರನ್ಯಾಸಗಳನ್ನು ಹೇಗೆ ಮಾಡಬೇಕು, ಪ್ರಾಣಾಯಾಮ ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ಈ ಹಿಂದೆ ನೋಡಿದ್ದೇವೆ. ಇಲ್ಲಿ ಓಂ ನಮೋ ನಾರಾಯಣಾಯ ಇದಿಷ್ಟು 8 ಅಕ್ಷರಗಳು. ಆ ಕಡೆ ಈ ಕಡೆ ಮತ್ತೆರಡು ಓಂಕಾರಗಳೇನು ಕಾಣ್ತವೆ, ಅವು ಒಂದು ಮಂತ್ರಕ್ಕೆ ಆದ್ಯಂತದಲ್ಲಿ ಓಂಕಾರಗಳಿರಬೇಕು ಅನ್ನೋದಕ್ಕಾಗಿ ಮಾತ್ರ. ಒಟ್ಟಾರೆ ಮೊದಲು 2, ಆಮೇಲೆ 1, ಹೀಗೆ 3 ಓಂಕಾರಗಳಿವೆ. ಅದರಲ್ಲಿ ಮೊದಲಿರುವಂಥ ಒಂದು ಓಂಕಾರ, ಕೊನೆಗಿರುವಂಥ ಒಂದು ಓಂಕಾರ, ಇವೆರಡು ಕೂಡ ಮಂತ್ರದ ಅಂಗವಾಗಿ ಓಂಕಾರ ಇರಬೇಕಾಗಿರುವ ಕಾರಣದಿಂದಾಗಿದೆ. ಮೊದಲನೇ ಭಾಗದಲ್ಲಿ 2ನೇ ಓಂಕಾರ ಏನಿದೆ ಅದು ಮಾತ್ರ ಮಂತ್ರದಲ್ಲಿ ಸೇರಿತ್ತು. ನಮಃ ಅಂದ್ರೆ ನಮಸ್ಕಾರ ಅಂತ ಅರ್ಥ. ನಾರಾಯಣಾಯ, ಗುಣಪೂರ್ಣನಾದಂತಹ ನಾರಾಯಣನಿಗೆ ನಮಸ್ಕಾರ ಅಂತ ಅದನ್ನು ವರ್ಣನೆ ಮಾಡಿದ್ದಾರೆ. ಹೀಗಿದು ಆ ಮಂತ್ರದ ಅರ್ಥ. ಆ ಮಂತ್ರವನ್ನು ಜಪಿಸಿ ಓಂ ಓಂ ನಮೋ ನಾರಾಯಣಾಯ ಓಂ ನಾರಾಯಣಂ ತರ್ಪಯಾಮಿ ಅಂತ ಶಾಲಗ್ರಾಮ ಇತ್ಯಾದಿಗಳ ಮೇಲೆ ತರ್ಪಣ ಕೊಡಬೇಕು. ಅಥವಾ ಲಕ್ಷ್ಮೀನಾರಾಯಣರ ವಿಗ್ರಹ ಇದ್ರೆ ಅದ್ರ ಮೇಲಾದರೂ ತರ್ಪಣ ಕೊಡಬಹುದು. ಈ ಓಂಕಾರಕ್ಕೆ 8 ಅವಯವಗಳಿವೆ. ತಂತ್ರಸಾರದಲ್ಲಿ 1ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಅದನ್ನು ವರ್ಣಿಸ್ತಾರೆ. ಅಹಮೇಕೋಖಿಲ ಗುಣೋ ವಾಚಕ ಪ್ರಣವೋ ಮಮ ಅಕಾರ ದ್ಯತಿಶಾಂತಾಂತಹ ಸೋಯಂ ಅಷ್ಟಾಕ್ಷರೋ ಮತಃ. ಅಕಾರ ಉಕಾರ ಮಕಾರ ನಾದ ಬಿಂದು ಕಲ ಶಾಂತ ಅತಿಶಾಂತ ಅಂತ 8 ಅಕ್ಷರಗಳನ್ನು ಒಳಗೊಂಡಂತಹ ಓಂಕಾರ ನನ್ನನ್ನು ಹೇಳುತ್ತದೆ. ಈ ಶಾಂತ ಅಂತ ಏನಿದೆ, ಆ ಶಾಂತ ಅಂತನ್ನುವುದನ್ನೇ ಘೋಷ ಅಂತನೂ ಕೆಲವು ಕಡೆ ಹೇಳ್ತಾರೆ. ಅಕಾರ ಉಕಾರ ಮಕಾರ ನಾದ ಬಿಂದು ಕಲ ಘೋಷ ಅತಿಶಾಂತ ಅಂತ ಹೀಗೆ ವರ್ಣನೆ ಮಾಡುವುದು ಇದೆ. ಓಂಕಾರಕ್ಕೆ 8 ಅವಯವಗಳು ಮಾತ್ರ ಅಲ್ಲ, ಕೆಲವು ಕಡೆ 3 ಅವಯವಗಳನ್ನು ಹೇಳ್ತಾರೆ, ಇನ್ನು ಕೆಲವು ಕಡೆ ಅನಂತ ಅವಯವಗಳನ್ನು ಹೇಳ್ತಾರೆ. ಭಾಗವತ ತಾತ್ಪರ್ಯದಲ್ಲಿ ತ್ರಿಮಾತ್ರ ಆದಿತ ಕೃತ್ವ ಯಾವಚ್ಚ ಅನಂತ ಮಾತ್ರಕಃ ಪ್ರಣವಾಸ್ತೆ ವಿಭೇದೇನ ಹ್ಯನಂತಾಹ ಪರಿಕೀರ್ತಿತಾಹ ಏಕಮಾತ್ರೋತ್ತರ ಸರ್ವೇ ವಾಸುದೇವಾಭಿದಾಯಕಾಹ ಅಂತ ಒಂದು ಗ್ರಂಥವನ್ನು ಆಚಾರ್ಯ ಉದ್ಧರಿಸ್ತಾರೆ. ನಮಗೆಲ್ಲರಿಗೂ ಪ್ರಸಿದ್ಧವಾಗಿ ಗೊತ್ತಿರುವಂತೆ ಅಕಾರ ಉಕಾರ ಮಕಾರ ಈ 3 ಅಕ್ಷರಗಳು ಅ ಉ 2 ಸೇರಿ ಗುಣಸಂಧಿಯನ್ನು ಹೊಂದಿ ಓ ಮುಂದೆ ಮ ಒಂದು ಸೇರಿ ಓಂ ಅಂತಾಗಿದೆ. ತ್ರಿಮಾತ್ರ ಆದಿತ ಕೃತ್ವ 3 ಅವಯವಗಳುಳ್ಳಂತಹ ಓಂಕಾರ ಒಂದು ಬಗೆಯದ್ದು. ಯಾವಚ್ಚ ಅನಂತ ಮಾತ್ರಕಃ ಮುಂದೆ 8 ಮಾತ್ರದ ಓಂಕಾರ ಮತ್ತೆ ಅನಂತ ಮಾತ್ರಗಳ ಓಂಕಾರ. ಪ್ರಣವಾಸ್ತೆ ವಿಭೇದೇನ ಹೀಗೆ ಅನೇಕ ಓಂಕಾರಗಳಿವೆ, ಅನಂತ ಓಂಕಾರಗಳೇ ಇವೆ. ಏಕಮಾತ್ರೋತ್ತರ ಸರ್ವೇ ಒಂದೊಂದಕ್ಕೂ ಒಂದೊಂದು ಮಾತ್ರದ ವ್ಯತ್ಯಾಸ. 3 ಹಾಗಾದ್ರೆ 4 ಮಾತ್ರಗಳ ಓಂಕಾರ, 5 ಮಾತ್ರಗಳ ಓಂಕಾರವೂ ಇತ್ತೇನೋ, 9, 10 ಮಾತ್ರಗಳ ಓಂಕಾರವೂ ಇದ್ದಿರಬಹುದು. ಅದಕ್ಕಾಗಿ ಏಕಮಾತ್ರೋತ್ತರ ಅಂತ ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ವಾಸುದೇವಾಭಿದಾಯಕ ಪ್ರತಿಯೊಂದು ಓಂಕಾರವೂ ಕೂಡ ಈ ಭಗವಂತನನ್ನೇ ಹೇಳ್ತದೆ ಹೊರತು ಬೇರೆ ಯಾರನ್ನು ಹೇಳುವುದಿಲ್ಲ. ಅಕಾರ ಉಕಾರ ಮಕಾರ ಇಷ್ಟನ್ನು ಮಾತ್ರ ತಗೊಂಡಾಗ ಛಾಂದೋಗ್ಯ ಭಾಷ್ಯದಲ್ಲಿ ವರ್ಣನೆ ಮಾಡಿದಂತೆ ಅಕಾರೇಣ ಅಧಿಕಂ ಪ್ರೋಕ್ತಂ ಉಕಾರೇಣ ಉಚ್ಚಮುಚ್ಯತೆ ತಥಾ ಮಿತಂ ಸರ್ವವೇದೈ ಮಕಾರೇಣಾಭಿಧೀಯತೆ. ಅಕಾರದಿಂದ ಅಧಿಕ ಗುಣದಿಂದ ಅಧಿಕ ಅಂತ ನಾವು ತಿಳ್ಕೋಬಹುದು. ಅದನ್ನ ಗುಣಾಧಿಕನಾದ ಭಗವಂತನನ್ನ ಅಕಾರ ಹೇಳ್ತದೆ. ಉಕಾರ ಅಂತನ್ನೋದು ಉಕಾರೇಣ ಉಚ್ಚ ಮುಚ್ಚತೆ ಸ್ಥಾನದಿಂದ ಉಚ್ಚನಾದವನು ಅನ್ನೋದನ್ನು ತಿಳ್ಕೊಳ್ಬಹುದು. ಅಲ್ಲಿ ಮೂಲದಲ್ಲಿ ಅಧಿಕ ಉಚ್ಚ ಅಂತ ಮಾತ್ರ ಇದೆ. ನಾನು ಅದನ್ನ ಒಂದು ಗುಣದಿಂದ ಅಧಿಕ, ಇನ್ನೊಂದು ಸ್ಥಾನದಿಂದ ಅಧಿಕ ಅಂತ, ಸ್ಥಾನದಿಂದ ಉಚ್ಚ ಅಂತ ಅರ್ಥ ಮಾಡ್ಕೊಂಡಿದ್ದೇನೆ ಅಷ್ಟೆ. ಮತ್ತೆ ಮ ಅನ್ನುವುದು ಎಲ್ಲ ವೇದಗಳಿಂದ ಆತ ಮಿತ ತಿಳಿಯಲ್ಪಟ್ಟವನು ಅನ್ನೋ ಅರ್ಥವನ್ನು ಹೇಳ್ತದೆ. ಇದು ಅ ಉ ಮ ಅನ್ನೋದಕ್ಕೆ ಅರ್ಥ. ಇನ್ನ ಅಕಾರ ಉಕಾರ ಮಕಾರ ನಾದ ಬಿಂದು ಕಲಾ ಶಾಂತ ಅತಿಶಾಂತ ಅಂತ 8 ಅಕ್ಷರಗಳನ್ನು ಇಟ್ಕೊಂಡಾಗ ಯತಿಪ್ರಣವ ಕಲ್ಪದಲ್ಲಿ ಆಚಾರ್ಯ ಹೇಳುವಂತೆ ಕೃಷ್ಣೋ ರಾಮೋ ನೃಸಿಂಹಶ್ಚ ವರಾಹೋ ವಿಷ್ಣುರೇವಚ ಪರಂಜ್ಯೋತಿ ಪರಬ್ರಹ್ಮ ವಾಸುದೇವ ಇತಿ ಕ್ರಮಾತ್ ಅಕಾರಾದೇ ತಥಾ ಶಾಂತ ತಿಶಾಂತಸ್ಯಾಭಿದಾಯಕಾಹ
ಅಕಾರವು ಕೃಷ್ಣನನ್ನ, ಉಕಾರವು ರಾಮನನ್ನ, ಮಕಾರ ನರಸಿಂಹನನ್ನ, ನಾದ, ಬಿಂದು, ಕಲಾ, ಶಾಂತ, ಅತಿಶಾಂತ ಇವೆಲ್ಲವೂ ಕೂಡ ವರಾಹೋ ಕೃಷ್ಣೋ ರಾಮೋ ನೃಸಿಂಹಚ ವರಾಹೋ ವಿಷ್ಣುರೇವಚ. ನಾಲ್ಕನೆಯವನು ವಿಷ್ಣು, ಪರಂಜ್ಯೋತಿ ಐದನೇದ್ದು, ಪರಬ್ರಹ್ಮ ಆರನೇದ್ದು, ವರಾಹ ನಾಲ್ಕನೇದ್ದು, ಐದನೇದ್ದು ವಿಷ್ಣು, ಪರಂಜ್ಯೋತಿ ಆರನೇದ್ದು, ಪರಬ್ರಹ್ಮ ಏಳನೇದ್ದು, ವಾಸುದೇವ ಅಂತನ್ನುವುದು 8. ಇವಿಷ್ಟು ಅಕಾರದಿಂದ ಪ್ರಾರಂಭಿಸಿ ಅತಿಶಾಂತದವರೆಗೆ 8 ಅವಯವಗಳಿಂದ ಪ್ರತಿಪಾದ್ಯವಾದಂತಹ ರೂಪಗಳು ಅಂತ ತಿಳ್ಕೊಳ್ಬೇಕು. ಇದು ಯತಿಪ್ರಣವ ಕಲ್ಪದಲ್ಲಿ 5 ಮತ್ತು 6ನೇ ಶ್ಲೋಕದಲ್ಲಿ ಆಚಾರ್ಯ ತಿಳಿಸುವಂತಹ ಸಂಗತಿ. ಐತರೆಯ ಭಾಷ್ಯದಲ್ಲಿ ಓಂಕಾರದ ಅರ್ಥ ಪ್ರಪಂಚ ಅಂತ ವ್ಯಾಖ್ಯಾನ ಮಾಡ್ತಾ, ಸೃಷ್ಟಿಕರ್ತ ಬ್ರಹ್ಮನಾಮ ಯೋಸೃದಿ ಚತುರಾನನಂ ಅಂತರ್ಯಾಮಿ ವಿರಿಂಚ್ಯಸ್ಯ ಸೋಕಾರಾರ್ಥೋ ಜನಾರ್ದನಃ ವೈಕುಂಠಲೋಕ ಮಧ್ಯಾಸ್ತೆ ಸದ್ವಿತೀಯ ವಪುಷಾ ಹರಿಃ ಉಕಾರವಾಚ್ಯಸ್ಯ ವಿಭುಃ ನೃಸಿಂಹೋ ರುದ್ರನಾಮಕಃ ರೌದ್ರತ್ವಾತ್ ಶಿವಸ್ಯಾಪಿ ಸೃಷ್ಟಾ ಸಂಹಾರಕಾರಕಃ ಅಂತರ್ಯಾಮಿ ಶಿವಸ್ಯಾಪಿ ಮಕಾರಾರ್ಥಃ ಪ್ರಕೀರ್ತಿತಃ. ಏವಂ ತ್ರಿಯಾತ್ಮಕಂ ವಿಷ್ಣುಂ ಪ್ರಣವೋಯಂ ತ್ರಿಯಾತ್ಮಕಃ ಏಕಂ ಪೃಥಿವಿಗಿವಾ ತಿಷ್ಠೆ ಬಿಂದುರ್ವಕ್ತ್ಯನಿರುದ್ಧಕಂ ಪ್ರದ್ಯುಮ್ನಾದ್ಯಾನ್ ನಾದಪೂರ್ವಾನ್ ಸರ್ವಾನ್ ನಾರಾಯಣಾತ್ಮಕಾನ್ ಅಂತ ತತ್ವಸಾರ ಅನ್ನೋ ಒಂದು ಗ್ರಂಥವನ್ನು ಆಚಾರ್ಯರು ಉದ್ಧರಿಸ್ತಾರೆ. ಅದರ ಅರ್ಥ ಈ ಮುಂದಿನಂತಿದೆ. ಅಕಾರದಿಂದ ವಾಚ್ಯನಾದವನು ಸೃಷ್ಟಿಯನ್ನು ಮಾಡತಕ್ಕಂಥ ಬ್ರಹ್ಮ ಅಂತ ಕರೆಸ್ಕೊಂಡಿರುವಂಥ ಚತುರ್ಮುಖ ಬ್ರಹ್ಮನ ಅಭಿಮಾನಿಯಾದಂಥ, ಚತುರ್ಮುಖ ಬ್ರಹ್ಮನ ಅಂತರ್ಯಾಮಿಯಾದ, ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಸಿರುವಂತಹ ಭಗವಂತನಿಗೆ ಅಂತಹ ಜನಾರ್ದನನ್ನೇ ಅಕಾರದಿಂದ ಹೇಳ್ತಾರೆ. ಸೋಕಾರಾರ್ಥೋ ಜನಾರ್ದನ. ಮುಂದೆ ಉಕಾರದಿಂದ ಯಾರು ವಾಚ್ಯ ಅಂತ ಹೇಳ್ತಾರೆ. ಈ ಮೊದಲನೇ ಅಕಾರದಿಂದ ವಾಚ್ಯವಾದ ಜನಾರ್ದನ ರೂಪ ಏನಿದೆ, ವೈಕುಂಠ ಲೋಕ ಮಧ್ಯಾಸ್ತೆ, ಅವನು ವೈಕುಂಠ ಲೋಕದಲ್ಲಿ ಇದ್ದಾನೆ. ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ವೈಕುಂಠ ಲೋಕ ಮಧ್ಯಾಸ್ತಿ ದ್ವಿತೀಯ ವಪುಷಾ ಹರಿಹಿ. ಅಕಾರದಿಂದ ವಾಚ್ಯನಾದವನು ಬ್ರಹ್ಮನ ಅಂತರ್ಯಾಮಿ ಆದಂತಹ ಭಗವಂತ. ಈ ಉಕಾರದಿಂದ ವಾಚ್ಯನಾದವನು ವೈಕುಂಠ ಲೋಕದಲ್ಲಿ ಇದ್ದಾನೆ. ಉಕಾರ ವಾಚ್ಯ ಸ ವಿಭು ವೈಕುಂಠ ಲೋಕ ಮಧ್ಯಾಸ್ತೆ. ಮುಂದೆ ಮಕಾರದಿಂದ ವಾಚ್ಯನಾದವನು ನೃಸಿಂಹ ರುದ್ರನಾಮಕಃ. ನರಸಿಂಹರೂಪಿಯಾದಂತಹ ಭಗವಂತನೇ ಮಕಾರದಿಂದ ವಾಚ್ಯನಾಗಿದ್ದಾನೆ. ಅವನಿಗೆ ರುದ್ರ ಅಂತ ಹೆಸರು, ಯಾಕೆಂದ್ರೆ ಅವನೇ ಸ್ವಯಂ ಭಯಂಕರ. ಮತ್ತೆ ಶಿವನನ್ನು ಕೂಡ ಸೃಷ್ಟಿಸಿರುವವನು, ಸಂಹಾರ ಮಾಡಿದವನು, ಶಿವನ ಅಂತರ್ಯಾಮಿ ಆದವನು, ಅವನು ಮಕಾರದಿಂದ ವಾಚ್ಯ. ಈ ಓಂಕಾರದಲ್ಲಿರುವಂತಹ ಬಿಂದು ಎಂಬ 4ನೇ ವರ್ಣ ಅನಿರುದ್ಧನನ್ನು ಹೇಳುತ್ತದೆ. ಏವಂ ತ್ರಿಯಾತ್ಮಕಂ ವಿಷ್ಣು ಪ್ರಣವೋಯಂ ತ್ರಿಯಾತ್ಮಕಃ ಏಕಂ ಪ್ರತಿಯೋಗಿವಾಚಷ್ಟೇ ಬಿಂದು ವಕ್ತಿ ಅನಿರುದ್ಧಕಂ. ಮುಂದೆ ಪ್ರದ್ಯುಮ್ನಾದ್ಯ ನಾದಪೂರ್ವಾಹ. ನಾದ, ಕಲಾ, ಶಾಂತ, ಅತಿಶಾಂತ ಮೊದಲಾದದ್ದು ಪ್ರದ್ಯುಮ್ನಾದಿಗಳನ್ನ ವರ್ಣನೆ ಮಾಡ್ತವೆ. ನಾದ ಅನ್ನೋದು ಪ್ರದ್ಯುಮ್ನನ್ನ, ಕಲಾ ಅನ್ನೋದು ಸಂಕರ್ಷಣನನ್ನ, ಶಾಂತ ಅಂತನ್ನುವುದು ವಾಸುದೇವನನ್ನ, ಮತ್ತು ಅತಿಶಾಂತ ಎಂಬುದು ನಾರಾಯಣನನ್ನ ವರ್ಣಿಸ್ತದೆ ಅಂತ ಅದರ ತಾತ್ಪರ್ಯ. ಈ 6ನೇ ಅವಯವವಾದಂಥ ಕಲಾ ಏನಿದೆ ಅದನ್ನೇ ಘೋಷ ಅಂತ ಹೇಳುವುದು. ಹರಿಕಥಾಮೃತಸಾರದಲ್ಲಿ ಕೂಡ ಹಾಗೆ ಹೇಳಿದ್ದಾರೆ ಅಂತ ತಿಳಿದು ಬಂತು. ನಾನು ಈ ಹಿಂದೆ ತಂತ್ರಸಾರದ 1ನೇ ಅಧ್ಯಾಯದನ್ನ ವರ್ಣನೆ ಮಾಡುವಾಗ 7ನೇ ಅವಯವವಾದಂತಹ ಶಾಂತ ಏನಿದೆ ಅದನ್ನೇ ಘೋಷ ಅಂತ ಹೇಳ್ತಾರೆ ಅಂತ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ಅದು ಕಣ್ತಪ್ಪಿನಿಂದ ಆದಂತಹ ಪ್ರಮಾದ. ವಸ್ತುತಃ 6ನೇದಾದಂತಹ ಕಲಾ ಏನಿದೆ ಅದನ್ನೇ ಕೆಲವು ಕಡೆ ಘೋಷ ಅಂತನೂ ಕೆಲವು ಕಡೆ ಕಲಾ ಅಂತನೂ ವರ್ಣನೆ ಮಾಡಿದ್ದಾರೆ. ಹೀಗೆ ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಕಲಾ, ಶಾಂತ, ಅತಿಶಾಂತ, ಇಲ್ಲಿಯೂ ಸ್ವಲ್ಪ ವ್ಯತ್ಯಾಸ ಇದೆ. ಅದನ್ನು ಎಲ್ಲರೂ ಗಮನಿಸಬೇಕು.
ಈಗ ನಾನು ಐತರೇಯ ಭಾಷ್ಯದಲ್ಲಿರುವಂತಹದನ್ನ ನೋಡ್ತಾ ಇದ್ದೇನೆ. ಐತರೇಯ ಭಾಷ್ಯದಲ್ಲಿ ಹೇಳಿರುವಂತೆ ಬಿಂದು ಅನ್ನುವುದು 4ನೇದ್ದು, 5ನೇದ್ದು ನಾದ. ಇನ್ನ ಕೆಲವು ಕಡೆ ಬೇರೆ ಕಡೆ ಕಂಡು ಬರುವಂತೆ 4ನೇದ್ದೇ ನಾದವಾಗಿದೆ. ತಂತ್ರಸಾರ ಸಂಗ್ರಹದ 1ನೇ ಅಧ್ಯಾಯದಲ್ಲಿ ಆಚಾರ್ಯರು ಈ ಓಂಕಾರದ 8 ಅವಯವಗಳ ಬಗ್ಗೆ ಹೇಳಿದ್ದಾರೆ. ಮತ್ತೆ ಯತಿಪ್ರಣವ ಕಲ್ಪದಲ್ಲಿ 5-6ನೇ ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಅಲ್ಲಿ ಆಚಾರ್ಯರು ಅವೆಲ್ಲವನ್ನೂ ಹೆಸರಿಸಿಲ್ಲ, ನೇರವಾಗಿ ಅವು ಪ್ರತಿಯೊಂದನ್ನು ಅವರು ಹೆಸರಿಸಲಿಲ್ಲ. ಐತರೇಯ ಭಾಷೆಯಲ್ಲಿಯೂ ಕೂಡ ಅಲ್ಲಿ ಬಂದಿರುವಂಥದನ್ನ ಪ್ರತಿಯೊಂದನ್ನು ಯಾವುದಾದ್ಮೇಲೆ ಯಾವುದು ಅಂತ ಹೆಸರಿಸಿಲ್ಲ. ಹಾಗಾಗಿ ತಂತ್ರಸಾರದ ವ್ಯಾಖ್ಯಾನ ಮತ್ತು ಯತಿಪ್ರಣವ ಕಲ್ಪದ ವ್ಯಾಖ್ಯಾನಗಳನ್ನು ಗಮನಿಸಿದರೆ ನಾದ ಅನ್ನೋದು 4ನೇದ್ದು, ಬಿಂದು ಅನ್ನುವುದು 5ನೇದ್ದು. 4ನೇದಾದಂತಹ ನಾದದಿಂದಲೇ ವರಾಹ ರೂಪಿಯಾದಂತಹ ಭಗವಂತ ವಾಚ್ಯ. ಬಿಂದು ಅನ್ನುವುದು 5ನೇದ್ದು. ಆದರೆ ಈ ಐತರೇಯ ಉಪನಿಷತ್ತಿನ ಭಾಷ್ಯ ಅದರ ವ್ಯಾಖ್ಯಾನಗಳನ್ನು ಗಮನಿಸಿದರೆ ಬಿಂದು ಅನ್ನುವುದು 4ನೇದ್ದು, ನಾದ ಅನ್ನುವುದು 5ನೇದ್ದು. ಹೀಗೆ ಕೆಲವು ವ್ಯತ್ಯಾಸ ಇರ್ತವೆ. ಆ ವ್ಯತ್ಯಾಸಗಳನ್ನೆಲ್ಲ ನಾವು ಗಮನಿಸ್ಕೋಬೇಕು. ಬೇರೆ ಬೇರೆ ವ್ಯಾಖ್ಯಾನಗಳ ಪ್ರಕಾರ ಆ ಥರ ಇರ್ತವೆ ಅಂತ ತಿಳ್ಕೋಬೇಕು. ಒಟ್ಟಾರೆ 8 ಅವಯವಗಳು. ಅದರಲ್ಲಿ 6ನೇದ್ದೇ ಕಲಾ ಅಥವಾ ಘೋಷ, 7ನೇದ್ದು ಶಾಂತ, 8ನೇದ್ದು ಅತಿಶಾಂತ. ಅಕಾರದಿಂದ ಕೃಷ್ಣವಾಚ್ಯ ಅಂತ ಹೇಳಿದೆ, ಉಕಾರದಿಂದ ರಾಮವಾಚ್ಯ. ರುದ್ರಾಧ್ಯಾಯದಲ್ಲಿ ನಮ್ಮ ಉಗಣಾಭ್ಯ ಅಂತ ಒಂದು ಮಂತ್ರ ಇದೆ. ನಮ್ಮ ಉಗಣಾಭ್ಯ ತ್ರಿಂಹತೀಭ್ಯಶ್ಚ ಅಂತ ಹೇಳಿ. ಅಲ್ಲಿ ಗಣಗಳು ಅಂದ್ರೆ ಉಕಾರ ವಾಚ್ಯನಾದ ರಾಮನ ಗಣಗಳು. ರಾಮ ಪುರಸ್ತಾತ್ ಪರತೋಭಿರಾಮ, ಮಣಿಮಂಜರಿಯಲ್ಲಿ ಅದರ ವರ್ಣನೆ ಇದೆ. ಆ 14,000 ಜನ ರಾಕ್ಷಸರನ್ನ ತಡೆದಟ್ಟುವಾಗ ಮುಂದೆ ರಾಮ, ಹಿಂದೆ ರಾಮ, ಅಕ್ಕಪಕ್ಕದಲ್ಲಿ ರಾಮ, ಎಲ್ಲೆಲ್ಲಿ ನೋಡಿದರೆ ಅಲ್ಲಲ್ಲೇ ರಾಮ ಅಂತ ಹೇಳಿ ಕೇಳಿ ಬರ್ತದೆ. ರಾಮೈಹಿ ಅನಂತೈರಿತಿ ವಿಶ್ವರೂಪೈಹಿ ನಿಘ್ನನ್ ಅರಾತೀನ್ ವಿರರಾಜ ರಾಮ. ಅನಂತ ರಾಮ ರೂಪಗಳನ್ನು ತಾಳಿ ಆ ಶತ್ರುಗಳನ್ನ ರಾಮ ತಡೆದಟ್ಟಿದ ಅಂತ ಬಂದಿದೆ. ಹಾಗಾಗಿ ಉಗಣಾಭ್ಯ ಅಂದ್ರೆ ಉಕಾರದಿಂದ ವಾಚ್ಯನಾದ ರಾಮನ ಅನೇಕ ರೂಪಗಳು, ಅನೇಕ ಗುಂಪುಗಳು ಅಂತ ಅರ್ಥ. ಎಲ್ಲಿ ನೋಡಿದಲ್ಲಿ ರಾಮ ಅಂತ ಒಂದು ಕನ್ನಡದ ದಾಸರ ಪದವು ಕೂಡ ಇದನ್ನೇ ಹೇಳ್ತದೆ. ರುದ್ರಾಧ್ಯಾಯದ ಅರ್ಥವನ್ನೇ ವರ್ಣನೆ ಮಾಡಿದೆ ಅಂತ ತಿಳ್ಕೋಬೇಕು. ಮಕಾರದಿಂದ ನರಸಿಂಹವಾಚ್ಯ, ನಾದೇನ ತೇನ ಸಹಿತ ಮಹತಾ ಸನಾತನ ಇತಿ ಸ್ಮೃತಃ ಅಂತ ಶಾಂತಿ ಪರ್ವದಲ್ಲಿ ಬರುವ ಒಂದು ಮಾತು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉದ್ಧರಿಸಿದ್ದು. ಭಗವಂತನಿಗೆ ಸನಾತನ ಅಂತ ಒಂದು ಹೆಸರಿದೆ. ಸನಾತನ ಅಂದ್ರೆ ಕೇವಲ ಅನಾದಿ ಅಂತ ಇಷ್ಟೇ ಅರ್ಥ ಅಲ್ಲ. ಆ ಮಹಾನಾದವನ್ನು ಹೊರಡಿಸಿದ್ರಿಂದ, ವರಾಹರೂಪಿಯಾದ ಭಗವಂತ ಮಹಾನಾದವನ್ನು ಹೊರಡಿಸಿದ ಶತ್ರುಗಳನ್ನ ಧ್ವಂಸ ಮಾಡುವಾಗ, ಆಗ ಅವನಿಗೆ ಆ ಮಹಾನಾದವನ್ನು ಹೊರಡಿಸಿರುವ ಮೂಲಕ ಸನಾತನ ಅಂತ ಹೆಸರು ಬಂತು. ಅವನು ಮಹಾನಾದವನ್ನು ಹೊರಡಿಸುವವನು ಮಾತ್ರ ಅಲ್ಲ, ನಾದ ಎಂಬ ಈ ಅವಯವದಿಂದ ವಾಚ್ಯ ಕೂಡ. ಆದ್ರಿಂದ ಆತ ಸನಾತನ. ಹೀಗೆ ಭಗವಂತನ ವರಾಹ ರೂಪವನ್ನು ಚಿಂತಿಸುವಾಗ ನಾದ ಎಂಬ 4ನೇ ಅವಯವ ಅಥವಾ 5ನೇ ಅವಯವದಿಂದ ಆತ ಪ್ರತಿಪಾದ್ಯ ಅಂತ ಚಿಂತಿಸಬೇಕು. 4ನೇ ನಾದ ಎಂಬ ಓಂಕಾರದ ಅವಯವದಿಂದ ಪ್ರತಿಪಾದ್ಯ ಮತ್ತು ಮಹಾನಾದವನ್ನು ಹೊರಡಿಸಿದವನು. ಇವೆರಡೂ ಕೂಡ ಅರ್ಥ ಆ ನಾದ ಅನ್ನೋದಕ್ಕೆ ಕಾಣಿಸ್ತದೆ. ಇವಲ್ಲದೆ ವಿಶ್ವ, ತೈಜಸ, ಪ್ರಾಜ್ಞ ಎಂಬ ತುರಿಯಗಳು ಕೂಡ ಅಕಾರ, ಉಕಾರ, ಮಕಾರಗಳಿಂದ ವಾಚ್ಯ ಆಗಿವೆ. ಅದು ಅಥರ್ವಣ ಉಪನಿಷತ್ತು ಇತ್ಯಾದಿ ಕಡೆಗಳಲ್ಲಿ ಕಂಡು ಬರ್ತದೆ. ಅಕಾರದಿಂದ ವಿಶ್ವವಾಚ್ಯ, ಅವನು ನಮಗೆ ಎಚ್ಚರದಲ್ಲಿ ನಮ್ಮನ್ನು ಪ್ರೇರಿಸುವವನು. ಉಕಾರದಿಂದ ತೈಜಸ ವಾಚ್ಯ, ನಮಗೆ ಕನಸು ಬರೆಸುವಂತವನು. ಮಕಾರದಿಂದ ಪ್ರಾಜ್ಞವಾಚ್ಯ, ಅವನು ನಿದ್ರೆ ಬರೆಸುವವನು ಅಂತ ಹೀಗೆ ಆ ವರ್ಣನವು ಕೂಡ ಕಾಣಿಸ್ತದೆ. ತಂತ್ರಸಾರದ ಈ 1ನೇ ಅಧ್ಯಾಯದಲ್ಲೇ ಈ ಒಂದು ವರ್ಣನೆ ಇದೆ. 50 ಅಕ್ಷರಗಳಿವೆ ಅಲ್ಲ, ಮಾತ್ರಕ ಅಕ್ಷರಗಳು. ಅವು ಅಕಾರದಿಂದ ಎಲ್ಲ ಸ್ವರಾಕ್ಷರಗಳು ಹುಟ್ಟಿವೆ. ಅಜ, ಆನಂದ, ಇಂದ್ರ, ಈಶ, ಉಗ್ರ, ಊರ್ಜ, ಋತಂಬರ, ಋಗ, ಲುಷ, ಲುಜಿ, ಏಕಾತ್ಮ, ಐರ, ಓಜಭೃತ್, ಔರಸ, ಅಂತ ಮತ್ತು ಅಹಗ, ಅರ್ಧಗರ್ಭ ಅಂತ 16 ಸ್ವರಗಳು ಅಕಾರದ ಪ್ರಭೇದ. ಮುಂದೆ 2ನೇದು ಉಕಾರ. ಉಕಾರದ ಪ್ರಭೇದವೇ ಇಡೀ ಕವರ್ಗ, ಕ, ಖ, ಗ, ಘ, ङ. ಕಪಿಲ, ಖಪತಿ, ಗರುಡ, ಘರ್ಮ ಮತ್ತು ನಸಾರ
ಮಕಾರದ ಪ್ರಭೇದವೇ ಚವರ್ಗ, ಚಾರ್ವಂಗ, ಛಂದೋಗಮ್ಯ, ಜನಾರ್ದನ, ಜಾಟಿದಾರಿ ಮತ್ತು ಞಮ. ನಾದದ ಪ್ರಭೇದವೇ ಟಂಕಿ, ಠಕಲ, ಡರಕ, ಢರಿ ಮತ್ತು ನಾತ್ಮ ಅಂತ ಒಟ್ಟಾರೆ ಠವರ್ಗ. ಮುಂದೆ ಐದನೆಯದಾದಂತಹ ಬಿಂದುವಿನ ಪ್ರಭೇದಗಳೇ ತಾರ, ಥವ, ದಂಡಿ, ಧನ್ವಿ ಮತ್ತು ನಮ್ಯ ಅನ್ನುವಂಥ ತವರ್ಗದ 5 ಅಕ್ಷರ. ಕಲಾ 6ನೇದ್ದು ಅಥವಾ ಅದೇ ಘೋಷ. ಅದರ ಪ್ರಭೇದವೇ ಪರ, ಫಲಿ, ಬಲಿ, ಭಗ ಮತ್ತು ಮನು ಅನ್ನುವಂಥ 5 ಪವರ್ಗದ ಅಕ್ಷರಗಳು. ಶಾಂತದ 7ನೇದ್ದಾದ ಶಾಂತದ ಪ್ರಭೇದಗಳೇ ಯಜ್ಞ, ರಾಮ, ಲಕ್ಷ್ಮೀಪತಿ ಮತ್ತು ವರ ಅನ್ನುವಂಥ ಅವರ್ಗೀಯ 4 ಅಕ್ಷರಗಳು. ಅತಿಶಾಂತದ ಪ್ರಭೇದಗಳೇ ಶಾಂತ ಸಂವಿತ್, ಷಡ್ಗುಣ, ಸಾರಾತ್ಮ, ಹಂಸ ಮತ್ತು ರಾಳುಕ ಅನ್ನುವಂಥ 5 ಪ್ರಭೇದಗಳು. ನಾರಾಯಣ ಅಷ್ಟಾಕ್ಷರಶ್ಚ ತಾರಾಷ್ಟಾಕ್ಷರ ಭೇದವಾನ್ ಆದ್ಯೈಃ ತಾರಚತುರ್ವರ್ಣೈಃ ಭಿನ್ನಾಃ ವ್ಯಾಹೃತಯಃ ಕ್ರಮಾತ್. 1ನೇ ಅಧ್ಯಾಯ 11ನೇ ಶ್ಲೋಕ ತಂತ್ರಸಾರ. ನಾರಾಯಣ ಅಷ್ಟಾಕ್ಷರದ ಓಂ ನಮೋ ನಾರಾಯಣಾಯ ಅನ್ನುವ 8 ಅಕ್ಷರಗಳು ಓಂಕಾರದ 8 ಅವಯವಗಳಿಂದಲೇ ವ್ಯಕ್ತ ಆಗಿವೆ. ಅದಲ್ಲದೆ 4 ವ್ಯಾಹೃತಿಗಳು, ವ್ಯಸ್ತ ಸಮಸ್ತ ವ್ಯಾಹೃತಿಗಳು ಅಂತ ಹೇಳ್ತೀವಲ್ಲ, ಅವು ಅಕಾರದಿಂದ ಭೂಹು ಅನ್ನುವ ವ್ಯಾಹೃತಿ, ಉಕಾರದಿಂದ ಭುವಃ ಅನ್ನುವ ವ್ಯಾಹೃತಿ, ಮಕಾರದಿಂದ ಸ್ವಹ ಅನ್ನುವ ವ್ಯಾಹೃತಿ ಮತ್ತು ನಾದದಿಂದ ಭೂರ್ಭುವ ಸ್ವಹ ಅನ್ನುವಂಥ ವ್ಯಾಹೃತಿ. ಇವಿಷ್ಟು ಕೂಡ ವ್ಯಕ್ತವಾಗಿವೆ ಅಂತ ಅದರ ತಾತ್ಪರ್ಯ. ಆ 4 ವ್ಯಾಹೃತಿಗಳಿಗೆ ಭೂಹು, ಭುವಃ, ಸ್ವಹ ಮತ್ತು ಭೂರ್ಭುವ ಸ್ವಹ ಇವುಗಳಿಗೆ ಕ್ರಮವಾಗಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಮತ್ತು ವಾಸುದೇವ ಅನ್ನುವ ಭಗವಂತನ ರೂಪಗಳು ಪ್ರತಿಪಾದ್ಯ ಆಗಿವೆ. ಇದು ಆ ನಾರಾಯಣ ಅಷ್ಟಾಕ್ಷರ ಜಪ ಮಾಡುವಾಗ ನಾವು ಮಾಡ್ಕೊಳ್ಬೇಕಾದಂತಹ ಅನುಸಂಧಾನ. ನಾರಾಯಣ ಅನ್ನೋ ಶಬ್ದದ ಅರ್ಥವನ್ನು ಇಲ್ಲಿ ಹೆಚ್ಚು ಹೇಳಲಿಲ್ಲ. ಹಿಂದೆ ಆಚಮನ ವರ್ಣನೆ ಮಾಡುವಾಗ ನಾರಾಯಣ ಶಬ್ದದ ಉಲ್ಲೇಖಗಳು ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಬಂದಿದೆ, ನ, ಅ, ರ, ಯ ಇತ್ಯಾದಿ ಶಬ್ದಗಳಿಗೂ ಕೂಡ ಅರ್ಥವನ್ನ ಉಪನಿಷತ್ ಭಾಷ್ಯ ಮತ್ತೆ ಅನುವ್ಯಾಖ್ಯಾನ ಇತ್ಯಾದಿ ಕಡೆಗೆ ಬಂದಂತೆ ನಾವು ಶ್ರವಣ ಮಾಡಿದ್ದೇವೆ. ಆದ್ರಿಂದ ಅದನ್ನು ಇಲ್ಲಿ ಹೇಳಲಿಲ್ಲ. ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.